ಸೊ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಲಾಂಚ್ ಇವೆಂಟ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿರುವಂಥದ್ದು. ಸೊ ಮೇಲ್ಗಡೆ ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಯಶ್ ಅವ್ರನ್ನ ಕಣ್ಣೆದುರು ನೋಡಬೇಕು ಅಂತ ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಬಂದಿದ್ದಾರೆ. ಸೊ ನಮ್ಮ ಜೊತೆ ಒಬ್ರು ಅಭಿಮಾನಿ ಇರುವಂಥದ್ದು, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ಎಲ್ಲಿಂದ ಬಂದಿರ್ತಾವ? ಚಿಂತಾಮಣಿಯಿಂದ, ಚಿಕ್ಕಬಳ್ಳಾಪುರ ಜಿಲ್ಲೆ. ಯಶ್ ಅವ್ರು ಅಂತಂದ್ರೆ ಆ ಮಟ್ಟಿಗೆ ಪ್ರೀತಿ ಯಾಕೆ ಅಂತ ಅಂದ್ಬಿಟ್ಟು ಅಷ್ಟೊಂದು? ಸರ್ ನಮಗೆ ಇಷ್ಟ ಅಂದ್ರೆ ತೆಲುಗು ಮೆಗೇಶ್ ಸರ್ ಹೆಂಗೋ, ಕರ್ನಾಟಕದಲ್ಲಿ ನಮ್ಮ ಯಶ್ ಹೆಂಗೆ, ಹಾಗಾಗಿ ಅಲ್ಲಿಂದ ಇಲ್ಲಿ ಬಂದಿದ್ದೆ ನೋಡೋದಕ್ಕಂತಾನೆ. ಇವತ್ತು ಸಾಯಂಕಾಲ 7 ಗಂಟೆಗೆ ಟ್ರೈಲರ್ ಇದೆ. ಇವತ್ತಿಂದ ನೆಕ್ಸ್ಟ್ 26ನೇ ತಾರೀಕುವರೆಗೂ ಈ ಟ್ಯಾಕ್ಸಿಕ್ ಫೀವರ್ ಅನ್ನೋದು ಇದ್ದೇ ಇರುತ್ತೆ. ತುಂಬಾ ಎಲ್ಲ ದಾಖಲೆಗಳನ್ನು ಪುಡಿ ಮಾಡತ್ತಂತ ನಂಬಿಕೆಯಿಂದ ಇದೆ. ಚಿಂತಾಮಣಿ ಅಂತ ಹೇಳಿದ್ರೆ ಸ್ವಲ್ಪ ತೆಲುಗು ಪ್ರಭಾವ, ಆ ಸಿನಿಮಾಗಳ ಪ್ರಭಾವ ಜಾಸ್ತಿ ಇರುತ್ತೆ. ಅಂತದ್ರಲ್ಲಿ ಭಾಷೆಗಳನ್ನು ಮೀರಿ ಯಶ್ ಅವರು ಇವತ್ತು ಬೆಳೆದು ನಿಂತಿರುವಂತದ್ದು ಆಯ್ತು. KGF ನಂತರ ಮತ್ತೆ ತುಂಬಾ ಅಭಿಮಾನಿಗಳ ಬಳಗ ತುಂಬಾನೇ ಬೆಳೆದೋಗಿದೆ. ಹಾಗಂತ ನಮ್ಮ ಚಿಂತಾಮಣಿ ಆಗ್ಬೋದು, ಆಂಧ್ರ ಬಾರ್ಡರ್ಗಳಲ್ಲಿ ಆಗ್ಬೋದು, ನಮ್ಮ ರಾಜ್ಯದಲ್ಲೆಲ್ಲ ಇಡೀ ವರ್ಲ್ಡ್ ವೈಡ್ ಅಭಿಮಾನ ಬಳಗ ಅಂತಾನೆ ತುಂಬಾ ಬೆಳೆದೋಗಿದೆ. ಯಶ್ ಅವ್ರಿಗಂತಾನೆ ತುಂಬಾ ಗ್ಲೋಬಲ್ ಲೆವೆಲ್ ಅಲ್ಲಿ ಇದಾರೆ. ತುಂಬಾ ಇನ್ನ ಎತ್ತರಕ್ಕೆ ಬೆಳಿಲಿ ಅಂತ ನಮ್ಮ ಕನ್ನಡದವರು ಆಶಿಸ್ತಾ ಇದ್ದಾರೆ. ಒಬ್ಬ ಅಭಿಮಾನಿಯಾಗಿ ಟಾಕ್ಸಿಕ್ ಮೇಲೆ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ ಅಂತ? ತುಂಬಾ ಈಗ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಎಲ್ಲ ಮೂವಿಗಳು ದಾಖಲೆ ಮುರಿಯುತ್ತಂತ ನಂಬಿಕೆ ಇದೆ. ಇಲ್ಲಿ ತನಕ ಬಿಟ್ಟಿರುವಂತ ಕಂಟೆಂಟ್ ಗಳೆಲ್ಲ ನೋಡಿದರೆ ಯಾವ್ದು ಇಷ್ಟ ಆಯ್ತು ನಮಗೆ? KGF 2 ತುಂಬಾ ಇಷ್ಟ ಆಯ್ತು. ಇದು ಟ್ಯಾಕ್ಸಿ ಟ್ರೈಲರ್, ರಾಮಾಯಣ ಆಗ್ಲಿ, ಎಷ್ಟಿದೆ ಪ್ರತಿಯೊಂದನ್ನು ನಾವು ನೋಡ್ತೀವಿ. ಮಾಡ್ತಾರೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತ. ದೊಡ್ಡ ಮಟ್ಟದಲ್ಲೇ ಇರುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿರೋದು ನಮ್ಗೆ ತುಂಬಾ ಖುಷಿ ಆಗ್ತದೆ. ನಮ್ಮ ಯಶ್ ಅವರು ಎದುರುಗಡೆ ನೋಡಿದ್ರೆ ಯಶ್ ಅವ್ರನ್ನ ಅಂದ್ರೆ ನೋಡ್ಲೇಬೇಕು ಅಂತ ಬಂದಿದ್ದೀವಿ. ನೋಡ್ಲೇಬೇಕು, ಇವತ್ತು ಬರ್ಲೇಬೇಕಂತ ಬಂದಿದ್ವಿ. ಇದೇ 3ನೇ ಸತಿ ನೋಡ್ತಾ ಇರೋದು. ತುಂಬಾ ಸರಿ ನೋಡಿದೀವಿ. ಮಾತಾಡಿದ್ರ? ದೂರದಿಂದ ನೋಡಿದೀವಿ ಅಷ್ಟೇ. ಮಾತಾಡೋದು ಫ್ಯಾಮಿಲಿ ಕರ್ಕೊಂಡ್ ಬಂದಿದ್ದೀರಿ? ನಮ್ಮವ್ರು, ನಮ್ಮ ಮಿಸ್ಸಸ್. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನೀವೇ ಮಾತಾಡ್ತಾ ಇದ್ರಿ, ಅಂದ್ರೆ ಮುಂಬೈಯಿಂದ, ನಾರ್ತ್ ಇಂಡಿಯಾದಿಂದ ಸಾಕಷ್ಟು ಜನ ಯಶ್ ಅವ್ರು ನೋಡಕ್ ಬಂದಿರೋ. ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ವರ್ಲ್ಡ್ ವೈಡ್ ಗ್ಲೋಬಲ್ ಲೆವೆಲ್ ಅಲ್ಲಿ ನಮ್ಮ ಹೆಸರಿಗೆ ಆಲ್ಮೋಸ್ಟ್ ಎಲ್ಲಾ ರಿಕಾರ್ಡು ಬ್ರೇಕ್ ಆಗತ್ತೆ ಅಂತ ನಾನು ಅನ್ಕೊಂತೀನಿ. 2 ಲುಕ್ಕಲ್ಲಿ ಯಾವ್ದು ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ? ರಾಯನ ಅಥವಾ ಟಿಕೆಟ್? ನಮ್ಗೆ ರಾಯನ್ ಇಷ್ಟ. ರಾಯನ್ ಈತನ ಇವಾಗ ಫಸ್ಟ್ ಲೆವೆಲ್, ಬೇರೆ ಲೆವೆಲ್ ಇದೆ. ಎಷ್ಟು ದಿನ ನಿಶ್ಚಿತ ಸಿನಿಮಾ ರಾಮಾಯಣಗಾಗ್ಬೋದು, ಈ KGF ಆಗ್ಬೋದು, KGF 2 ಆಗ್ಬೋದು, ಟಾಕ್ಸಿಕ್ ಆಗ್ಬೋದು, ಒಂದೊಂದು ಸಿನಿಮಾಗೂ ಒಂದೊಂದು ಲೆವೆಲ್ ಅಲ್ಲಿ ಇರ್ತದೆ. ಎಷ್ಟು ಈ ಮೂಲಕ ಯಶ್ ಅವ್ರಿಗೆ ನಿಮ್ ಕಡೆಯಿಂದ ಒಂದು ಮಾತು ಹೇಳ್ಬೇಕಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತೀನಿ, ಒಬ್ಬ ಅಭಿಮಾನಿಯಾಗಿ ಅಷ್ಟೇ. ಸರ್ ಯಶ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಕನ್ನಡದ ಅಭಿಮಾನಿ ಅಂದ್ರೆ ಇನ್ನೂ ತುಂಬಾ ಇಷ್ಟ ಸರ್. ಸೊ ದಟ್ ನಾವು ಮಾರ್ನಿಂಗ್ 5 o'clock ಬಂದಿರೋದು. ಸೊ ನೋಡ್ಬೇಕಂತಾನೆ ಬಂದ್ವಿ, ಸೆಕೆಂಡ್ ತಗೋಬೇಕಂತಾನೆ ಬಂದಿದೆ. ಸೊ ದಟ್ ಅವ್ರು ಬಂದಾಗ ಎಂಟ್ರೆನ್ಸ್ ಅಲ್ಲಿ ಸೆಕೆಂಡ್ ತಗೋಬೇಕನ್ನೋ ನಮ್ಮ ಅಭಿಮಾನ ಇದೆ. ಸೊ ದಟ್ ನೋಡ್ಬೇಕು ಸರ್. ಆ ಫಿಲಮ್ಸ್ ಎಲ್ಲ ನೋಡ್ತೀವಿ. ಸೊ ಲೈಕ್ ಇಟ್. ನೋಡೋ ತನಕ ಹೋಗಲ್ಲ ಅಂತ? ಇಲ್ಲ ಸರ್ ಹೌದು, ರಿಯಲಿ ನೋಡ್ಕೊಂಡು ಹೋಗ್ಬೇಕಂತ ಬಂದಿರೋದು ಮಾರ್ನಿಂಗ್. ಸೊ ಈಗ ಹೋಗಕ್ ಆಗಲ್ಲ, ನೋಡ್ಕೊಂಡೇ ಹೋಗ್ತೀವಿ ಸರ್, ಕಂಪಲ್ಸರಿ. ಥ್ಯಾಂಕ್ ಯು. ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಲಾಂಚ್ ಇವೆಂಟ್. ಸೊ ಯಶ್ ಅವರು ಅಂತಂದ್ರೆ ಅವರ ಪ್ರತಿ ಸಿನಿಮಾದಲ್ಲೂ ಪ್ರೂವ್ ಮಾಡ್ಕೊ ಬಂದಿದ್ದಾರೆ ಅವರ ಕೆಲಸ ಹೇಗಿರುತ್ತೆ ಅಂತ. ಸೊ ಈಗ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ KGF ಆದ್ಮೇಲೆ ಈಗ ಪ್ಯಾನ್ ಇಂಟರ್ನ್ಯಾಷನಲ್ ಹೋಗಿರೋದು ತಮಗೆ ಖುಷಿ ಆಗ್ತದೆ ಸರ್ ಅಭಿಮಾನಿ? ತುಂಬಾ ಖುಷಿ ಆಗ್ತಿದೆ. ಲೈಕ್ ನಮಗೆ ಯಾವುದೇ ತರ ಐಡಿಯಾ ಇರಲಿಲ್ಲ ಇವತ್ತು ಇಲ್ಲಿ ಬರ್ತಾರೆ, ಇಲ್ಲೊಂದು ಶೋ ಆಗ್ತಿದೆ ಅಂತ. ನಾವು ಜಸ್ಟ್ ಸಿಂಪ್ಲಿ ಹಿಂಗೆ ಬಂದಿದ್ವಿ ಮೆಜೆಸ್ಟಿಕ್. ಬಟ್ ಇಲ್ಲಿ ನೋಡಿದಾಗ ಗೊತ್ತಾಯ್ತು ಎಸ್ ಸರ್ ಇವತ್ತು ಬರ್ತಾ ಇದ್ದಾರೆ ಅಂತ. ನಾನು ಟ್ರೈಲರ್ ಮತ್ತು ಟೀಸರ್ ನೋಡಿದಾಗ ಅನ್ಕೊಂತಿದ್ವಿ ಮೋಸ್ಟ್ ಅವೈಟೆಡ್ ಎಲ್ಲರೂ, ಎಲ್ಲ ಫ್ಯಾನ್ಸು ಅಷ್ಟೇ. 26th ಮೂಮೆಂಟ್ಗೆ ಯಾರಿಗೂ ಟಿಕೆಟ್ ಕೂಡ ಸಿಗಲ್ಲ ಅನ್ಸುತ್ತೆ. ಪ್ರೀ ಬುಕ್ ಮಾಡಿಟ್ಟಿದ್ದಾರೆ ಪಕ್ಕ. ತುಂಬ ಖುಷಿ ಆಗ್ತಿದೆ ಎಸ್ ಸರ್ ಇಲ್ಲಿ ಬರ್ತಿದ್ದಾರೆ, ಅವರು ನಾವು ನೋಡ್ತಾ ಇದ್ದೀವಿ ಅಂತ. ಮತ್ತು ಟಾಕ್ಸಿಕ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಯಶ್ ಅವರ ಫ್ಯಾನ್ ಆಗಿ ಅವರ ಸಿನಿಮಾಗಳು ಕನಸಿದೆಯಲ್ಲ, ಪ್ರತಿ ಹಂತದಲ್ಲೂ ದೊಡ್ಡದಾಗೆ ಹೋಗ್ತದೆ, ಅದೆಲ್ಲವೂ ಕೂಡ ನಿಜ ಮಾಡ್ತಾರೆ. ಅವ್ರು ಏನ್ ಮಾತಾಡ್ತಾರೆ ಅದೆಲ್ಲ ಸತ್ಯ ಆಗಿದೆ. ಸೊ ಟಾಕ್ಸಿಕ್ ಹೇಳಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಸೆಟ್ ರೆಡಿ ಮಾಡುವಂತ ಸಿನಿಮಾ ಅಂತ, ಅದೆಲ್ಲ ನಿಜ ಆಗ್ತಿದೆ ಅಂತ ಅನಿಸ್ತಿದೆ ನಿಮಗೆ? ಅನ್ಸುತ್ತೆ ಪಕ್ಕ. ಅವರು ಇದೊಂದೇ ಅಲ್ಲ, ಇನ್ನೂ ದೊಡ್ಡ ಮಟ್ಟದಲ್ಲಿ ಇನ್ನೂ ಬೆಳೀತಾ ಹೋಗ್ತಾರೆ ಅಂತಾನೂ ಕೂಡ ಅನ್ಸುತ್ತೆ. ಆಲ್ ದ ಬೆಸ್ಟ್ ಅವರಿಗೆ. ನಿಮ್ಮ ಪ್ರಕಾರ ಯಶ್ ಅವ್ರ ಈ ಬೆಳವಣಿಗೆ ಕಾರಣ ಏನು ಅಂತ? ಮೇನ್ ಅವ್ರ ವೈಫ್ ಅನ್ಸುತ್ತೆ ನನಗೆ. ಅವರಷ್ಟು ಸಪೋರ್ಟಿವ್ ಆಗಿ ಇಲ್ಲ ಅಂದಿದ್ರೆ ಅವರು ಆಕ್ಚುಲಿ ರೀಚ್ ಆಗಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಯಾವಾಗ್ಲೂ ಅನ್ಸುತ್ತೆ ನೋಡ್ಬೇಕಾದ್ರೆ, ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಶ್ ಮತ್ತೆ ರಾಧಿಕಾ ಪಂಡಿತ್ ಮ್ಯಾಮ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮಾ ಅವ್ರ ಪೇರ್ ಆಗಿರ್ಬೋದು, ಅವ್ರು ತುಂಬಾ ಇಷ್ಟ. ಪ್ರತಿ ಒಂದು ಗಂಡಸಿನಿಂದನೂ ಒಬ್ರು ಹೆಣ್ಣು ಮಗಳು ಇರ್ತಾಳೆ ಅಂತ ಹೇಳ್ತಾರೆ, ಆ ಥರ ನಾನು ನೋಡ್ತೀನಿ. ಲೈಕ್ ಯಶ್ ಅವರು ಸ್ಟ್ರೆಂತ್ ಆಗಿ ರಾಧಿಕಾ ಪಂಡಿತ್ ಅವರು ಇದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಟಿಕೆಟ್. ಥ್ಯಾಂಕ್ ಯು. ನಿರೀಕ್ಷೆ ಇರುವಂತ ಸಿನಿಮಾ ಯಶ್ ಅವರು ಅಂತಂದ್ರೆ ಪ್ರತಿ ಸಿನಿಮಾದಲ್ಲೂ ಪ್ರೂವ್ ಮಾಡ್ಕೊಂಡಿದ್ದಾರೆ. ಈಗ ಮತ್ತೊಂದು ಹಂತದಲ್ಲಿ ಹೋಗ್ತಿರುವಂತ ಸಿನಿಮಾ ಅಭಿಮಾನಿಗೆ ಸರ್ ಬಹಳ ಖುಷಿ ಆಗ್ತಿದೆ. ನಾವು ಬಹಳ ವರ್ಷದಿಂದ ವೇಟ್ ಮಾಡ್ತಿದ್ದು, ಇವಾಗ ಹತ್ರ ಬಂದಿದೆ. ಇನ್ನ 20 days ಮಾತ್ರ ಇದೆ. ನಾವು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕಡೂರಿಂದ ಇಲ್ಲಿಗೆ ಬಂದಿದ್ದೀವಿ.
ಅದಾಗ ಯಶ್ ಅವ್ರು ನೋಡಕ್ಕೆ ಇಲ್ಲಿ ಬಂದಿದೀವಿ. ಅವ್ರನ್ನ ಬಹಳ ಕುತೂಹಲದಿಂದ ಕಾಯ್ತಿದೀವಿ ಅವ್ರ ಸಿನಿಮಾ ಬಗ್ಗೆ. ಇದು ವರ್ಲ್ಡ್ ವೈಸ್ ಬಹಳ ಸಕ್ಸಸ್ ಆಗ್ಲಿ ಅಂತ ಅಭಿಮಾನಿಗಳು ಕಾಯ್ತಿದೀವಿ. ಟಾಕ್ಸಿಕ್ ಕಂಟೆಂಟ್ ನೋಡಿದ್ರೆ ಹೇಗೆ ಅನಿಸ್ತು ನಿಮಗೆ? ಸರ್ ಟಾಕ್ಸಿಕ್ ಅದ್ಭುತವಾಗಿ ಕಂಡು ಬಂದಿದೆ. ನಾವು ಅವರು ಫುಲ್ ದೊಡ್ಡ ಅಭಿಮಾನಿಗಳು ಸರ್. ಕಡೂರಿಂದ ಬಂದಿದೀವಿ, ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರಿಂದ ನೋಡಕ್ಕೆ ಅಂತಾನೆ ಇಲ್ಲ ಸರ್. ಭೇಟಿ ಹಾಕಿ ಮನೆ ಹತ್ರ ಹೋಗಿದೀವಿ, ತುಂಬಾಗಳು ಸಿಕ್ಕಿಲ್ಲ. ಬರ್ತಡೇ ಟೈಮಲ್ಲಿ ಸಿಕ್ಕಿಲ್ಲ. ರಾಧಿಕಾ ಮೇಡಮ್ ಸಿಕ್ಕಿದ್ದಾರೆ. ಹಾ ಸರ್. ಹಾ ಸರ್, ಅದಕ್ಕೆ ಕಾಯ್ತಾ ಇದೀವಿ ಸರ್. ಸರ್ ಡೈಲಾಗ್, ಹಾ ಸರ್, ಅದೆಲ್ಲ ಮಾಮೂಲಿ ಸರ್. ಅದೇ ಡೈಲಾಗ್ ಎಲ್ಲ ಫುಲ್ ಇದೆ, ಮಾಸ್ ಆಗಿದೆ ಸರ್. ನಮಗೆ ರಾಯ ಸರ್, ರಾಯ. ಮತ್ತೆ ನೆಕ್ಸ್ಟ್ ರಾಮಾಯಣದಲ್ಲಿ ರಾವಣಗೆ ಎಲ್ಲ ಕಾಯ್ತಿದೆ ಸರ್. ರಾಮಗಿಂತ ರಾವಣನಿಗೆ ಜಾಸ್ತಿ ಫ್ಯಾನ್ಸ್ ಕಾಯ್ತಿರೋದು ಸರ್, ವರ್ಲ್ಡ್ ವೈಸ್. ಅವ್ರು ಏನ್ ಹೇಳ್ತಾರ ಅದನ್ನೇ ಮಾಡಿ ತೋರಿಸ್ತಾರೆ ಸರ್. ನನ್ನ ಹೆಸರು ಯಶು ಅಂತಾನೆ ಸರ್. ನಾನು ಅದಕ್ಕೆ ದೊಡ್ಡ ಅವ್ರ ಅಭಿಮಾನಿ ಸರ್. ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡಿ ತೋರಿಸಿದಾರೆ ಸರ್ ಇದುವರೆಗೂ. ಅದಕ್ಕೆ ಅವ್ರು ನನಗೆ ಇನ್ಸ್ಪಿರೇಷನ್ ಸರ್. ಇನ್ಸ್ಪಿರೇಷನ್ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಇನ್ಸ್ಪಿರೇಷನ್ ಮೈ ಬಾಸ್ ದ ನೇಮ್ ಇಸ್ ಯಶ್ ಅಂತ ಹೇಳ್ಕೊಂಡಿದ್ದೀನಿ ಸರ್. ಥ್ಯಾಂಕ್ಸ್. ಪ್ರತಿ ಒಂದು ಸಿನಿಮಾ ಮೂಲಕ ಒಂದು ಹಂತ ದೊಡ್ಡದಲ್ಲೇ ಮಾಡ್ಕೊಂಡು ಹೋಗ್ತಾರೆ, ಕನಸುಗಳನ್ನೆಲ್ಲ ನನಸು ಮಾಡ್ತಾ ಹೋಗ್ತಾ ಇದೆ. ಹೌದು. ಈಗ ಮತ್ತೊಂದು ಹಂತದಲ್ಲಿ ಈಗ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಸಿನಿಮಾ ಮಾಡ್ತಾರೆ. ನಮ್ಗೆ ಎಷ್ಟು ನಿರೀಕ್ಷೆ ಇದೆ ಅಭಿಮಾನಿಯಾಗಿ? ತುಂಬಾ ನಿರೀಕ್ಷೆ ಇದೆ. KGF 2 ನಂತರ ಆದ್ಮೇಲೆ 4 ವರ್ಷ ಗ್ಯಾಪ್ ಆದ್ಮೇಲೆ ಬರ್ತಿದೆ. ತುಂಬಾ ಎಕ್ಸೈಟ್ಮೆಂಟ್ ಇದೆ. ಅದರಲ್ಲೂ ಟ್ರೈಲರ್ ಇವಾಗ ಬಿಡುಗಡೆ ಆಗ್ತಿದೆ. ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಅಷ್ಟೇ, ಮುಂದೆ ಏನಾಗುತ್ತೆ ನೋಡ್ಬೇಕು. ಅಭಿಮಾನಿಗಳು ತಮ್ಗೆ ಎಷ್ಟು ಕುತೂಹಲ ಇರುತ್ತೆ ಪ್ರತಿ ಸಿನಿಮಾ ಹೇಳಿದ್ದೆಲ್ಲ ನಿಜ ಮಾಡ್ತಾರೆ? ಹೌದು, ಇದು ಹಾಲಿವುಡ್ ಲೆವೆಲ್ಗೆ ತಗೊಂಡು ಹೋಗ್ತಿದ್ದಾರೆ ಇದೊಂದು ಮೂವಿನ. ಹೌದು, ಅಲ್ಲಿ ಜನ ಇಷ್ಟಪಡ್ಬೇಕಂಗೆ ಅವ್ರ ಕಡೆ ಎಲ್ಲ ನಮ್ಮ ಕಡೆ ತಿರ್ಗಿ ನೋಡಂಗ್ ಮಾಡ್ತಿದ್ದಾರೆ. ತುಂಬಾ ಹೋಪ್ಸ್ ಇದೆ. ಹಾ, ತುಂಬಾ ಚೆನ್ನಾಗಿದೆ. ವಿಜುವಲ್ಸ್ ಎಲ್ಲ ತುಂಬಾ ಚೆನ್ನಾಗಿ. ಡೈಲಿ ಲೂಪಲ್ಲಿ ಕೇಳ್ತಿರ್ತೀವಿ. ಹೌದು, ಏನು ಬಿಟ್ಕೊಡ್ತಿಲ್ಲ ಇನ್ನು. ಹೇಳಿಯಾರಲ್ಲ, ಏನಿಲ್ಲ, ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ. ಆಲ್ ದ ಬೆಸ್ಟ್ ಯಶ್ ಅಂಡ್ ಹೋಲ್ ಟೀಮ್. ಹಾ, ನೋಡ್ತಾ ಇರ್ತೀನಿ. ಇವನ್ ದೊಡ್ಡ ಫ್ಯಾನ್. ಐ ಲವ್ ಯು ಸನ್. ಐ ಲವ್ ಯು. ಯಾವ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಇಷ್ಟ? KGF. ನೋಡಿದ್ರೆ ಅವತ್ತಾದ್ರೆ ಎದುರುಗಡೆ ನೋಡಿದ್ರಾ? ಓಕೆ, ಈಗ ಮತ್ತೆ ನೋಡಕ್ ಬಂದಿದ್ದೀರಾ? ಹೌದು, ವೇಟ್ ಮಾಡ್ತಾ ಇದ್ವಿ. ಟಾಕ್ಸಿಕ್ ಸಿನಿಮಾ ಬಗ್ಗೆ ನಿರೀಕ್ಷೆ ಇದೆ? ನಿರೀಕ್ಷೆ, ಟ್ರೈಲರ್ ನೋಡಿದೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಸಿನಿಮಾಟೋಗ್ರಫಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ವೇಟಿಂಗ್. ಥ್ಯಾಂಕ್ ಯು. ನಮಸ್ತೆ. ಯಶ್ ಅವರ ಒಂದು ಪ್ರತಿ ಸಿನಿಮಾಗಳು ಏನ್ ಹೇಳಿರ್ತಾರೆ ಅದೆಲ್ಲವೂ ನಿಜ ಆಗಿದೆ. ಸೊ ಟಾಕ್ಸಿಕ್ ಮೇಲೆ ಒಂದು ವಿಷಯ ಹೇಳಿದ್ರು, ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುತ್ತೆ ಅಂತ. ಅದು ನಿಜ ಆಗ್ತದೆ. ಯಾಕಂದ್ರೆ ಕಂಟೆಂಟ್ ಆಗಲಿ ಅದ್ರ ವಿಷಯ ಆಗಲಿ ಇಡೀ ಜಗತ್ ಮಾತಾಡ್ತಿದೆ. ಅಭಿಮಾನಿಗೆ ತಮಗೆಷ್ಟು ಖುಷಿ ಆಗಿದೆ? ನಮಗೂ ತುಂಬಾ ಖುಷಿ ಆಗ್ತಿದೆ. ಇವತ್ತು ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಮೂವಿಗೋಸ್ಕರ ನಾವು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ಓಕೆನಾ, KGF ಒಂದು ಡೈಲಾಗ್ ಹೊಡಿಬೇಕು ಅಂತ ಅನ್ಕೊಂಡಿದ್ದೀನಿ ಚಿಕ್ಕದಾಗೆ. ಹೇಳ, ರಾಜೇಂದ್ರ ದೇಸಾಯಿ ನಿನ್ನ ತುಂಬಾ ರಿಚ್ ಆಗಿ ನೋಡ್ಕೊಂಡಿದ್ದಾನೆ. ನಾನು ಇನ್ನು ಹೆಚ್ಚಾಗಿ ನೋಡ್ಕೊಂತೀನಿ. ಡೋಂಟ್ ವರಿ, ಐ ವಿಲ್ ಕಮಿಂಗ್ ಸೂನ್. ಹೇಯ್, ಇನ್ಮೇಲಿಂದ ಇವ್ರಪ್ಪ ನಂಗ್ ಮಾವ, ನಾನ್ ನಿಂಗೆಲ್ರು ಬಾವ. ನಿಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಳ್ರು. ಥ್ಯಾಂಕ್ ಯು. ಟಾಕ್ಸಿಕ್ ಮೇಲೆ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ ಅಂತ ಸಿನಿಮಾ ಕಂಟೆಂಟ್ ನೋಡೋದು? ಚೆನ್ನಾಗಿದೆ. ಆ ಸೀನ್, ಆ ಹೇರ್ ಸ್ಟೈಲ್ ಎಲ್ಲ ಇಷ್ಟ ಆಯ್ತು. ನಾನು ಆ ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಬೇಕು ಅಂತ ಲೈಟ್ ಆಗಿ ಬಿಡ್ತಿದ್ದೀನಿ. ನೋಡೋಣ. ಸಿನಿಮಾದ ಏನೇನ್ ಕಾಯಲ್ಲ ಸ್ಟೈಲ್ ಇದೆ ಅದೆಲ್ಲ ಮಾಡ್ತೀರಾ ಹಾಗಾದ್ರೆ? ಆತರ ಏನಿಲ್ಲ, ಈ ಹೇರ್ ಸ್ಟೈಲ್ ಇಷ್ಟ ಆಗೈತೆ ನನ್ಗೆ. ನೋಡೋಣ, ಟ್ರೈ ಮಾಡೋಣ ಅಂತ ಬಿಡ್ತಾ ಇದೀನಿ. ಅದು ಮೂವಿ ರಿಲೀಸ್ ಆಗೋ ಹೊತ್ತಿಗೆ ಬಂದ್ರೆ ನನ್ಗೂ ಖುಷಿ. ನಮಗೆ ಖುಷಿ ಯಾವ ರೀತಿ ಅಂತ ಹೇಳಕ್ ಆಗ್ತಿಲ್ಲ. ನಮ್ಮ ಕನ್ನಡದ ಒಂದು ಪ್ರತಿಭೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದಿನ ಇಷ್ಟು ವಿಜೃಂಭಣೆಯಿಂದ ನಮಗೆ ಈ ವಿಡಿಯೋ ಲಾಂಚ್ ಸಿನಿಮಾ ಟ್ರೈಲರ್ ಲಾಂಚ್ ಮಾಡ್ತಾರೆ ನೋಡಿದ್ರೆ ನನಗೆ ಮಾತೇ ಬರ್ತಾ ಇಲ್ಲ. ತುಂಬಾನೇ ಖುಷಿ ಆಗ್ತದೆ. ಕನ್ನಡದ ಬಗ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಯಶಸ್ಸು ಇನ್ನ ಹೆಚ್ಚಿನ ಮಟ್ಟದಲ್ಲಿ ಸಿಗ್ಲಿ ಇವರಿಗೆ ಅಂತ ನಾನು ಹಾರೈಸ್ತೀನಿ. ಸಿನಿಮಾಗಳು ನೋಡ್ತಾ ಇರ್ತೀರಾ? ಖಂಡಿತ ನೋಡ್ತೇನೆ. ಇತ್ತೀಚೆಗೆ ಯುವ ಜನತೆಯಲ್ಲಿ ಪುನೀತ್ ಆದ್ಮೇಲೆ ಯಶಸ್ ಅವ್ರ ಸಿನಿಮಾನ ಹೆಚ್ಚಿಗೆ ನೋಡ್ತಿರೋದು.
ನಮ್ಮ ನೆಚ್ಚಿನ ನಟ ಕೂಡ ಇವರೇ. ತುಂಬ ಚೆನ್ನಾಗಿದೆ. ನೋಡಿದ್ರ ಕಂಟೆಂಟ್ ಎಲ್ಲ ಖಂಡಿತ ನೋಡ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸರ್ ನಮಸ್ತೆ, ನಾವು ನಾಗೇಶ್ ಕುಣಿಗಲು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಕ್ಸಿಕ್ ಅನ್ನೋ ಒಂದು ಉತ್ತಮ ದೊಡ್ಡ ಚಿತ್ರ ಮೂಡಿ ಬರ್ತಾ ಇದೆ. ಈ ಟಾಕ್ಸಿಕ್ ಅನ್ನೋದು ಇಡೀ ಇಂಡಿಯಾದಲ್ಲೇ ಮ್ಯಾಜಿಕ್ ಮಾಡ್ತಾ ಐತೆ. ಅದು ತುಂಬ ಸಂತೋಷ. ಈ ನಮ್ಮ ಕನ್ನಡದ ಹುಡುಗ ಆಲ್ ಓವರ್ ಇಂಡಿಯಾನೇ ಕವರ್ ಮಾಡಿದ್ದಾರೆ ಅಂದರೆ ತುಂಬ ಅಪ್ರಿಷಿಯೇಟ್ ಆಗ್ತಿದೆ. ಈ ಥರದ ಕಲೆನ ನಮ್ಮ ಕನ್ನಡದ ಹುಡುಗ ಇಡೀ ಕನ್ನಡ ಇಂಡಸ್ಟ್ರಿನ ಇಡೀ ವರ್ಲ್ಡ್ಗೆನೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಟಾಕ್ಸಿಕ್ ಕಮಿಂಗ್ ಸೂನ್ ಮ್ಯಾಜಿಕ್ ನಮ್ಗೆ ತುಂಬ ಇಷ್ಟ ಇದೆ. ಕಂಟೆಂಟ್ ತುಂಬ ಅದ್ದೂರಿಯಾಗಿ ಬಂದಿದೆ. ಇದಿನ್ನೂ ಫಿಲಮ್ ಥಿಯೇಟ್ರು ರಿಲೀಸಿಗೆ ಮುಂಚೆನೇ ಇಷ್ಟೊಂದು ಕ್ರೇಜಿ ಆಗಿದೆ. ಇನ್ನು ರಿಲೀಸ್ ಆದಮೇಲೆ ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮತ್ತು ನಮಗೇನಂದರೆ ನಮ್ಮ ಕನ್ನಡ ಮಂಡ್ಯದ ಹುಡುಗರು ತುಂಬ ಬೆಳೀತಾ ಇದ್ದಾರೆ ಅನ್ನೋದು ತುಂಬ ಖುಷಿ. ಸರ್ ತುಂಬ ಆಸ್ ಯೂಶುವಲಿ ನಮ್ಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಮುಂಚೆಯಿಂದನೂ ಲೋ ಬಜೆಟ್ ಸಿನಿಮಾಗಳು ತುಂಬಾ ಇದಾಗ್ತಿತ್ತು. ಬಟ್ ಈ ಟಾಕ್ಸಿಕ್ಕಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಗತ್ತೆ ಎನ್ನುವಂಥ ಇಡೀ ಇಂಡಿಯಾಗೆಲ್ಲ ವರ್ಲ್ಡ್ಗೆನೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಫ್ರಮ್ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಕಡೆಯಿಂದ ಪರಿಚಯ ಆಗಿದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಏನಿದೆ ಅನ್ನೋದು ಎಲ್ಲರಿಗೂ ಇಡೀ ವರ್ಲ್ಡ್ಗೆನೆ ಗೊತ್ತಾಗಿದೆ. ಅದಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಸರ್ ನಮಸ್ತೆ. ಯಶ್ ಅವ್ರನ್ನ ಆರಂಭದಿಂದ ನೋಡ್ಕೊಂಡು ಬಂದಿದ್ದೀರಾ. ಸೊ ಇವತ್ತು ಯಶ್ ಅವರು ಬೆಳೆದಿರುವಂತ ರೀತಿ ಎಷ್ಟು ಖುಷಿ ಕೊಡುತ್ತೆ? ತುಂಬಾ ಸಂತೋಷ ಆಗುತ್ತೆ ಸರ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಒಬ್ರು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ನಮ್ಗೆ ತುಂಬಾ ಸಂತೋಷ. ಯಶ್ ಫ್ಯಾನ್ ಆಗಿ ನಾವು. ಸರ್ ನಮಸ್ತೆ. ಇವತ್ತು ಹೇಳ್ತಾ ಇದ್ರೆ ಬಿಡದಿಯಿಂದ ಆರಂಭದಿಂದ ನಾನು ಯಶ್ ಅವ್ರು ನೋಡ್ಕೊಂಡು ಬಂದಿದ್ದೀನಿ ಅಂತ. ಸೊ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಯಶ್ ಅವರು ಬಂದು ನಿಂತಿರುವಂಥದ್ದು. ಸೊ ಅವರ ಬೆಳವಣಿಗೆ ಬಗ್ಗೆ ನಮ್ಮ ರಾಜ್ಯದಿಂದ ನಮ್ಮೂರ್ನವರಾಗ್ರಿ, ನಮ್ಮ ಮೈಸೂರು ಪಕ್ಕದವರಾಗ್ರಿ, ನಾವೆಲ್ಲ ಖುಷಿ ಪಡುವಂಥ ವಿಷಯ. ಇವತ್ತು ವಿಶ್ವದಾದ್ಯಂತ ಯಶ್ ಸರ್ ನೋಡ್ತಿದ್ದಾರೆ ಅಂದ್ರೆ ನಾವೆಲ್ಲ ಖುಷಿ ಪಡಲೇಬೇಕು. ಯಾಕಂದ್ರೆ ನಮ್ಮ ಫಿಲಂ ಇಂಡಸ್ಟ್ರಿನ ನಮ್ಮ ಬಾಸ್ ಪುನೀತ್ ಸರ್ ಹೋದ್ಮೇಲೆ ಸ್ವಲ್ಪ ನಾವು ಇಂಡಸ್ಟ್ರಿಯಲ್ಲಿ ಕೆಲವೊಂದು ಅಡಚಣೆಗಳು ನೋಡಿ ಇವತ್ತು ಇಂಡಸ್ಟ್ರಿ ಸ್ವಲ್ಪ ತಳಮಟ್ಟದಲ್ಲಿ ರಚಿದೆ. ಇವತ್ತು ಈ ಇಂಡಸ್ಟ್ರಿನ ಮೇಲೆತ್ಕೊಡುವಂತ ಸಹಾಯ ಕೆಲಸನ ಯಶ್ ಸರ್ ಮಾಡಬೇಕು ಅಂತ ನಾವೆಲ್ಲ ಇಚ್ಛೆ ಪಡ್ತೀವಿ. ಇವತ್ತು ಆ ಮಟ್ಟಕ್ಕೆ ತಗೊಂಡಿರುವಂತ ಶಕ್ತಿ ಇರುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಇಂಡಸ್ಟ್ರಿಯಲ್ಲಿ ಯಶ್ ಸರ್ ಅವರು. ಇವತ್ತು ಈ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂದ್ರೆ ನಾವು ಬಿಡದಿಲ್ಲಿ ದೊಡ್ಡ ಪ್ರೋಗ್ರಾಮ್ ಮಾಡೋದ್ರೆಲ್ಲ ಅವ್ರು ಆಲ್ರೆಡಿ ದೊಡ್ಡ ಸ್ಟಾರ್ ಆಗಿದ್ರು. ಆದ್ರೂ ಆ ಸ್ಟೇಜ್ ಹಂಚ್ಕೊಳ್ಳಿ, ಗಣೇಶ್ ಹಬ್ಬದ ಸ್ಟೇಜ್ ಹಂಚ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡಿದಕ್ಕೆ ನಮ್ಮ ಜೊತೆ ಬಂದು ಸ್ಟೇಜ್ ಹಂಚ್ಕೊಂಡು ಆ ಪ್ರೋಗ್ರಾಮ್ನ ಬಹು ದೊಡ್ಡ ಮಟ್ಟದ ನಿರೀಕ್ಷಿತ ಮಟ್ಟದಲ್ಲಿ ಸಕ್ಸಸ್ ಮಾಡಿಕೊಟ್ಟಂತವ್ರು. ಆ ಟೈಮಲ್ಲಿ ಕೂದ್ಲಿ ಶೂಟಿಂಗ್ ಮಾಡ್ತಾ ಇದ್ರು. ಡ್ರಾಮಾ ಫಿಲಮ್ ರಿಲೀಸ್ ಆಗಿತ್ತು. ಅವತ್ತು ನಾವು ಫ್ರೆಂಡ್ಸ್ ಎಲ್ಲ ಸ್ನೇಹಿತರೆಲ್ಲ ಗಣೇಶ್ ಹಬ್ಬ ಆರ್ಕೆಸ್ಟ್ರಾ ಮಾಡ್ತಿದ್ದೀವಿ ಅಣ್ಣ, ದಯವಿಟ್ಟು ಬರಲೇಬೇಕು ಅಂತ ಹೇಳಿದಕ್ಕೆ ಒಂದು ಮಾತಾಡಿದೆ. ಆವತ್ತಿನ ಪರಿಸ್ಥಿತಿಯಲ್ಲಿ ಅವತ್ತು ಆದಿದ್ದ ಜನದ ಕ್ರೌಡಲ್ಲಿ ಆ ಸ್ಟೇಜ್ ಹಂಚ್ಕೊಂಡು ಬಿಡದಿ ಜನತೆಗಳೆಲ್ಲ ವಿಶ್ ಮಾಡಿ ಆವತ್ತು ಅದಾದ್ಮೇಲೆ ಕೂದ್ಲಿ ಫಿಲಮ್ ರಿಲೀಸ್ ಆದ್ಮೇಲೆ ಅವ್ರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ತರ ಆ ಫಿಲಮ್ ಅಲ್ಲಿ ಮಾಡಿದ್ರು ಅದೇ ಲೆವೆಲ್ ಅಲ್ಲಿ ಇವತ್ತು ಹೊರಟೋದ್ರು. ಅದೆಲ್ಲ ನಮಗ್ ಖುಷಿ. ಯಶ್ ಸರ್ ನಾವು ಯಾವತ್ತು ನೆನ್ಸ್ಕೊಳ್ತಾನೆ ಇರ್ತೀವಿ. ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರುತ್ತೆ. ಅವ್ರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಇನ್ನೂ ದೊಡ್ಡ ಫಿಲಮ್ ಮಾಡ್ಲಿ. ನಮ್ಮ ಇಂಡಸ್ಟ್ರಿನ ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡೋಗಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಲಿ ಅನ್ನೋ ನಮ್ಮ ಇಚ್ಛೆ ಪಡ್ತೀವಿ. ಯಶ್ ಅವರು ಎಲ್ಲೇ ಹೋದ್ರು ಕೂಡ ಅವರ ತನವನ್ನ ಬಿಟ್ಕೊಡಲ್ಲ. ನಮ್ಮ ಕನ್ನಡ ಅಂತ ಎಲ್ಲೂ ಬಿಟ್ಕೊಡಲ್ಲ. ಸೊ ಇವತ್ತಿನ ಕಾರ್ಯಕ್ರಮ ನೋಡಿದ್ರೆ ಒಂದು ಮಾತು ಹೇಳ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಕೂತು, ಅಂದ್ರೆ ಮೆಜೆಸ್ಟಿಕ್ ನಲ್ಲಿ ನಂದು ಒಂದು ಕಟ್ಔಟ್ ಬೀಳ್ಬೇಕು ಅಂತ ಕನ್ಸ್ಕೊಂಡಿದೆ ಅಂತ. ಇವತ್ತು ಅದೇ ಮೆಜೆಸ್ಟಿಕ್ ಅಲ್ಲಿ ಆಲ್ ಇಂಡಿಯಾ ಸ್ಟಾರ್ಸ್ ಗಳು ಯಾರಿದ್ದಾರೆ ಎಲ್ಲರೂ ಮೆಜೆಸ್ಟಿಕ್ ಕರೆಸ್ತಾ ಇದ್ರು ಅವರು. ಆವತ್ತು ವೀಕೆಂಡ್ ವಿತ್ ರಮೇಶ್ ಎಲ್ಲ ಈ ಮಾತು ಹೇಳಿದ್ರು. ಅದಕ್ಕೆ ಮುಂಚೆ ವೀಕೆಂಡ್ ವಿತ್ ರಮೇಶ್ ಸರ್ ಪ್ರೋಗ್ರಾಮ್ ಬರೋದಕ್ಕೆ ಮುಂಚೆ ಅವ್ರ ಇದರಲ್ಲಿ ರಾಜಧಾನಿ ಫಿಲಮ್ ಅಲ್ಲಿ ಮಾತು ಹೇಳ್ಬಿಟ್ಟಿದ್ರು. ಆ ರಾಜಧಾನಿ ಫಿಲಮ್ ಅಲ್ಲಿ ಇಂಟರ್ವ್ಯೂ ಮಾಡಿ ಅವರು ಯಾವ್ದೋ ಒಂದು ಅಮೋದ್ ಚಾನಲ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ರು. ಅಲ್ಲೂ ಸಹ ನಾನು ಫೋನ್ ಮಾಡಿ ಮಾತಾಡಿದ್ದೆ. ಆ ಫಿಲಮ್ 3 ಬಾರಿ ನೋಡಿ ನಾವು ಇದೇ ಟಪಾಲಿ ಥಿಯೇಟರ್ ಕಿರಾತ್ಕ ನೋಡಿ ನೆಕ್ಸ್ಟ್ ಶೋ ನಾವು ತ್ರಿವೇಣಿ ಥಿಯೇಟರ್ ಅಲ್ಲಿ ರಾಜಧಾನಿ ನೋಡ್ಬಿಟ್ಟು ಹೋಗ್ತಿದ್ದು. ಅವತ್ತು ಅಮೋದ್ ಚಾನಲ್ ಅಲ್ಲಿ ಇಂಟರ್ವ್ಯೂ ಅಲ್ಲಿ ನಾನು ಫೋನ್ ಸಹ ಮಾಡಿ ವಿಶ್ ಮಾಡಿದ್ದೆ ಯಶ್ ಸರ್ಗೆ. ಅವೆಲ್ಲ ಪಾಪ ಇವತ್ತು ಪರಿಸ್ಥಿತಿ ಅದೆಲ್ಲ ಮರ್ತಿರ್ತಾರೆ. ನಾವು ಯಾವತ್ತು ನಿಮ್ಮನ್ನ ಎದೆಯಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತೀವಿ ಸರ್. ಆಲ್ ದ ಬೆಸ್ಟ್. ನೆಕ್ಸ್ಟ್ ಫ್ಯೂಚರ್ ಇನ್ನ ದೊಡ್ಡ ಮಟ್ಟದಲ್ಲಿ ಫಿಲಮ್ ಇಟ್ಕೊಡಿ. ಥ್ಯಾಂಕ್ ಯು ಸರ್. ಟಾಕ್ಸಿಕ್ ಸಿನಿಮಾ ಮೇಲೆ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ ಅಂತ? ಸರ್ ಬಹಳ ನಿರೀಕ್ಷೆ ಇಟ್ಟಿದ್ದೀವಿ. ಯಾಕೆಂದ್ರೆ ನನ್ನ ಮಗಳು ದೊಡ್ಡ ಫ್ಯಾನು ಯಶ್ಗೆ. ನಾವು ಚಿಕ್ಕದ್ರಿಂದ ನೋಡ್ಕೊಂಡ್ ಬಂದಿದೀವಲ್ಲ, ಬಹಳ ಕಷ್ಟ ಬಿದ್ದು ಬೆಳೆದಿರೋಂಥವ್ರು, ನಮ್ಮವರು. ನಮ್ತನ ಇವತ್ತು ಬಿಟ್ಟಿಲ್ಲ. ಅವ್ರು ಇಂಟರ್ನ್ಯಾಷನಲ್ ಲೆವೆಲ್ ನೇಮ್ ಮಾಡೋರು ಸಹ ಯಾವುದೇ ವೇದಿಕೆ ಹೋದ್ರು ಕನ್ನಡದ ಕಂಪು ಎದ್ದಿ ಕಾಣಿಸ್ದೆ. ಅದೊಂದು ಖುಷಿ ಇದೆ ಸರ್ ನಮಗೆ. ಪುನೀತ್ ರಾಜ್ಕುಮಾರ್ ಅವ್ರು ಹೋದ್ಮೇಲೆ ನಮ್ಮ ಕನ್ನಡ ಸಿನಿಮಾಗೆ ಇವರು ಇನ್ನೂ ತುಂಬಾ ಬೆಳೀತಾರೆ
ಬೆಳೀಲಿ, ಅವ್ರದ್ದು ಚಾಮುಂಡೇಶ್ವರಿ ಅವ್ರಿಗೊಂದು ಒಳ್ಳೆ ಆಶೀರ್ವಾದ ಮಾಡಲಿ, ಇನ್ನು ಬೆಳೀಲಿ. ಅದೊಂದು ಖುಷಿ ಇದೆ ಸರ್, ನಮ್ಮವರು ಅನ್ನೋದೊಂದು ಖುಷಿ ಇದೆ. ನಮ್ಮ ತನ ಉಳಿಸ್ಕೊಂಡಿದಾರಲ್ಲ ಇನ್ನು, ಅದ್ರ ಬಗ್ಗೆ ನಮ್ಗೆ ಖುಷಿ ಇದೆ. ಆರಂಭದ ದಿನಗಳಿಂದ ನೋಡ್ಕೊಂಡ್ ಬಂದಿರಿ, ಹತ್ತಿರದಲ್ಲಿ ಅವ್ರ ಸಿನಿಮಾಗಳು ನೋಡ್ತಾ ಅವ್ರನ್ನ ಭೇಟಿ ಆಗ್ತಾ. ಸೊ ಎಲ್ಲೂ ಕೂಡ ತಮ್ಮ ತನ ಬಿಟ್ಕೊಟ್ಟಿಲ್ಲ. ಇಲ್ಲ ದೊಡ್ಡ ಸ್ಟಾರ್ ಆದ್ರೂ ಕೂಡ ನಮ್ಮವರು ತಮ್ಮವರು ಅಂತ ಸಿಕ್ಕಿದ್ರೆ ಅಷ್ಟೇ ಖುಷಿಯಿಂದ ಮಾತಾಡ್ತಾರೆ. ಸೊ ನೀವು ಆರಂಭದಲ್ಲಿ ಸಿಕ್ಕಿದಾಗ ಏನೆಲ್ಲ ಮಾತನಾಡ್ತಿದ್ರು ಅಂತ ಅಂದ್ಬಿಟ್ಟು ಚರ್ಚೆ ಮಾಡ್ತಾ ಇದ್ರು ಸರ್. ಭಾಳ ಖುಷಿಯಾಗಿ ಮಾತಾಡ್ಸೋರು ಪ್ರತಿಯೊಬ್ಬರನ್ನು. ಎಲ್ಲೋ ಅವ್ರದ್ದು ನಾನು ಸ್ಟಾರ್ ಆಗ್ತಾ ಇದ್ದೀನಿ ಅನ್ನೋ ದುರಾಂಕಾರ ಆಗಲಿ, ಆಟಿಟ್ಯೂಡ್ ಆಗಲಿ ಎಲ್ಲೂ ತೋರಿಸಿಲ್ಲ ಅವರು. ಭಾಳ ಖುಷಿಯಿಂದ ಮಾತಾಡೋರು. ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಈಗ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಇವತ್ತು ದೂರದಿಂದ ನೋಡಿ ಖುಷಿ ಪಡ್ತೀವಿ. ನಮ್ಮವ್ರು ಎಲ್ಲೋ ಇದ್ದಾರೆ ಅನ್ನೋದೊಂದು ನಮ್ಮ ಖುಷಿ. ನಮ್ಮ ತನ ಇದೆಯಲ್ಲ, ನಮ್ಗೆ ಅದೊಂದು ಖುಷಿ ಆಗುತ್ತೆ ಸರ್. ಕೆಲವು ಸ್ಟಾರ್ಗಳೆಲ್ಲ 1-2 ಫಿಲಮ್ ಮಾಡ್ಬಿಟ್ಟು ಅವ್ರನ್ನೆಲ್ಲ ಮಾತಾಡ್ಸಕ್ಕಾಗಲ್ಲ. ಇವ್ರು ಉಳಿಸ್ಕೊಂಡಿದ್ದಾರೆ. ಇರ್ಲಿ, ಅಭಿಮಾನಿಗಳಿಗೆ ಏನ್ ನಿರೀಕ್ಷೆಯಲ್ಲಿ ಇದ್ದಾರೆ ಅದನ್ನ ಇವರು ಫುಲ್ಫಿಲ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಸರ್, KGF ಸಿನಿಮಾದಿನ ಪ್ಯಾನ್ ಇಂಡಿಯಾ ಒಂದು ಕಂಟೆಂಟ್ ಅನ್ನ ಟಚ್ ಮಾಡೋದು, ಈಗ ಪ್ಯಾನ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇರೋದು. ಯಾಕಂದ್ರೆ ಬೇರೆ ಬೇರೆ ಭಾಷೆಯವರು ಅಂದ್ರೆ ಬೇರೆ ವಿದೇಶದಲ್ಲಿರುವಂತವ್ರು ಕೂಡ ಸಿನಿಮಾದ ಕಂಟೆಂಟ್ ನೋಡಿ ಖುಷಿ ಪಟ್ಟಿದ್ದಾರೆ. ಸೊ ನಿಮ್ಮ ನಿರೀಕ್ಷೆ ಏನೋ, ಮತ್ತೆ ಯಾವ ಮಟ್ಟದಲ್ಲಿ ಇರುತ್ತೆ ಸಿನಿಮಾ ಅಂತ? ಸರ್, ಇವತ್ತು ಯಶ್ ಸರ್ ಬಾಯಲ್ಲಿ ಏನೇನ್ ಬಂದಿದ್ಯೋ ಅದೆಲ್ಲ ಅವ್ರು ಮಾಡಿದ್ದಾರೆ. ನೆಕ್ಸ್ಟ್ ಅವ್ರು ಏನೋ ತೋರಿಸ್ತಿಲ್ಲ. ನಾವು ಒಂದು ಇಂಟರ್ವ್ಯೂ ಮೊನ್ನೆ ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದೆ. ನಾವೊಂದು ಫಿಲಮ್ ಮಾಡಿದಾಗ ಇಂಟರ್ವ್ಯೂ ಮಾತಾಡೋದಕ್ಕೆ ಒಂದು ಚಾನಲ್ ಅವ್ರು ಕೇಳ್ತಿದ್ದೋ, ಇವತ್ತು ಅವರೇ ಬಂದು ನಿಂತಿದ್ದಾರೆ ಅಂತ. ಅವೆಲ್ಲ ನೋಡ್ತೀರಿ, ಇನ್ಸ್ಪಿರೇಷನ್ ಅಲ್ಲ ಸರ್. ಎಲ್ಲಾದ್ರೂ ಇಂಡಸ್ಟ್ರಿ ಬರೋಂಥದ್ದೆಲ್ಲ ಇನ್ಸ್ಪಿರೇಷನ್. ಅವ್ರ ಬಾಯಲ್ಲಿ ಏನೇನು ದೇವ್ರು ನುಡಿಸಿದನೋ ಅದೆಲ್ಲ ಸಕ್ಸಸ್ ಆಗಿದೆ. ಇನ್ನೂ ಅವ್ರ ಬಾಯಲ್ಲಿ ಬರೋದೆಲ್ಲ ನಿಜ ಆಗ್ಲಿ ಅನ್ನೋದು ನಮ್ಮ ಆಸೆ. ಇವತ್ತು ಇಂಡಸ್ಟ್ರಿಲಿ ಕೆಲವೊಂದು ಏನೇನೋ ಅಚಾತುರ್ಯಗಳು ನಡೆದಿರ್ಬೋದು, ಆದ್ರೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಯಶ್ ಸರ್. ದಯವಿಟ್ಟು ನಮ್ಮ ಇಂಡಸ್ಟ್ರಿಲಿ ಎಲ್ಲ ಇವತ್ತೇನು ಪುನೀತ್ ಸರ್ ಹಿಂದೆ ಇದ್ದೋ ಎಲ್ಲರೂ ಅದೇ ತರ ತಗೊಂಡೋಗ್ತಾರೆ ಅನ್ನೋ ಆಸೆ ಇದೆ. ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೆಸರು ಎಲ್ಲೋದ್ರೂ ಹೇಳ್ತಾರೆ. ಅದೊಂದು ಖುಷಿ ನಮ್ಗೆ. ಯಶ್ ಸರ್ ಅವ್ರನ್ನ ಇನ್ನ ಬೇಜಾನ್ ವಿಷಯ ಮಾತಾಡೋದಿದೆ. ಇವತ್ತು ಪ್ರೋಗ್ರಾಮ್ ಬಂದ್ಬಿಡ್ತಾರೆ. ಅದು ಅವ್ರ ಬಗ್ಗೆ ಒಂದು ಸಣ್ಣ ವಿಷಯನೂ ಹಂಚ್ಕೊಳ್ಳೋದಂತದಿದೆ. ಅವ್ರ ಬಾಯಲ್ಲಿ ಏನ್ ಬಂದಿದೆ ಅದೆಲ್ಲ ಆಗ್ತಿದೆ. ಇನ್ ಮುಂದೇನು ಆಗ್ಲಿ ಅನ್ನೋದು ನಮ್ಮ ಇಚ್ಛೆ ಸರ್. ಎಸ್, ನೋಡಿದ್ರಲ್ಲ, ಇದಿಷ್ಟು ಯಶ್ ಅವರ ಅಭಿಮಾನಿಗಳ ಮಾತು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಲೊಕೇಶನ್ ಫಸ್ಟ್, ಬೆಂಗಳೂರು.